ಇನ್ನು ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಭೈರತಿ ಬಸವರಾಜ್ಗೆ ಬಂಧನ ಭೀತಿ ಎದುರಾಗಿದೆ. ಶಾಸಕ ಭೈರತಿ ಬಸವರಾಜು ಬೆನ್ನು ಬಿದ್ದಿದೆ ಸಿಐಡಿ ಅಧಿಕಾರಿಗಳು ಶಾಸಕರ ಬೆನ್ನು ಬಿದ್ದಿದ್ದಾರೆ. ಭೈರತಿ ಬಸವರಾಜ್ ಬಂಧನಕ್ಕೆ ಸಿಐಡಿ ಟೀಮ್ ತೀವ್ರ ಹುಡುಕಾಟವನ್ನ ನಡೆಸ್ತಾ ಇದೆ. ರೌಡಿ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಈಗ ಭೈರತಿಗೆ ಡವಡವ ಹೆಚ್ಚಾಗ್ತಾ ಇದೆ. ಗೋವಾ ಮಹಾರಾಷ್ಟ್ರದಲ್ಲಿ ಎರಡು ತಂಡಗಳು ಹುಡುಕಾಟವನ್ನ ನಡೆಸ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಭೈರತಿ ಬಂಧನಕ್ಕೆ ಸಿಐಡಿ ಟೀಮ್ ಸಜ್ಜಾಗಿದೆ. ನಿನ್ನೆ ಮಧ್ಯಾಹ್ನದ ನಂತರ ಭೈರತಿ ಬಸವರಾಜ್ ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಇನ್ನು ಅವರ ಜೊತೆ ಸಂಪರ್ಕದಲ್ಲಿರುವ ವ್ಯಕ್ತಿಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲಾಗ್ತಾ ಇದೆ. ಅಧಿವೇಶನಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ಭೈರತಿ ಎಲ್ಲಿ ಉಳ್ಕೊಂಡಿದ್ರು, ಯಾವ ರಸ್ತೆ ಮೂಲಕ ಅಲ್ಲಿಂದ ಹೋಗಿದ್ದಾರೆ ಅನ್ನೋದನ್ನ ಪರಿಶೀಲನೆ ನಡೆಸಲಾಗ್ತಾ ಇದೆ. ಬೆಳಗಾವಿಯಿಂದ ಹೊರ ಹೋಗುವ ಟೋಲ್ ಸಿಸಿಟಿವಿ ಪರಿಶೀಲನೆ ನಡೆಸಲಾಗಿದೆ. ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ಗೆ ಈಗ ಬಂಧನ ಭೀತಿ ಎದುರಾಗಿರೋದು. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶರತ್, ಇದೀಗ ಭೈರತಿ ಬಸವರಾಜ್ಗೆ ಬಂಧನ ಭೀತಿ ಎದುರಾಗಿರೋದು. ಎಲ್ಲಿದ್ದಾರೆ ಭೈರತಿ ಬಸವರಾಜ್? ಯಾವ ರೀತಿಯಾಗಿ ಸಿಐಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆಯನ್ನು ಇಲ್ಲಿವರೆಗೂ ಕೂಡ ನಡೆಸಿಕೊಂಡು ಬರ್ತಾ ಇದೆ? ಡೀಟೇಲ್ಸ್ ಅನ್ನು ನೀಡೋದಾದ್ರೆ. ಮಧುಕರ್, ಕಳೆದ ಜುಲೈ 15ನೇ ತಾರೀಕು ನಡೆದಂತಹ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆ ನಡೆಸುವಂತಹ ಕೆಲಸವನ್ನು ಮಾಡಿದ್ರು. ತದನಂತರ ಪ್ರಕರಣ ಸಿಐಡಿಗೆ ವರ್ಗಾವಣೆ ಕೂಡ ಆಯಿತು. ಒಟ್ಟಾರೆಯಾಗಿ 12ಕ್ಕೂ ಹೆಚ್ಚು ಜನ ಆರೋಪಿಗಳನ್ನ ಬಂಧನ ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ. ಅದರಲ್ಲೂ ಪ್ರಮುಖವಾಗಿ ಅದರ ಪ್ರಕರಣದ ಪ್ರಮುಖ ಆರೋಪಿ ಜಗ್ಗಾ ಅಲಿಯಾಸ್ ಜಗದೀಶ್ ಇದ್ದಾನೆ, ಆತನನ್ನು ಕೂಡ ಬಂಧನವನ್ನ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಆತನಿಂದಲೇ ಕೂಡ ಭೈರತಿ ಬಸವರಾಜ್ ಅವರ ಜೊತೆಗೆ ಸಂಪರ್ಕ ಇತ್ತು. ಆತನ ಜೊತೆಗೆ ಭೈರತಿ ಬಸವರಾಜ್ ಅವರ ಸಂಪರ್ಕ ಜೊತೆಗೆ ಬಿಕ್ಲು ಶಿವ ತಾಯಿ ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಬಿಕ್ಲು ಶಿವರಿಗೂ ಕೂಡ ಸಂಕಷ್ಟ ಎದುರಾಗುವಂತಹ ಕೆಲಸ ಆಗುತ್ತೆ. ನಂತರ ಕೋರ್ಟ್ಗೂ ಕೂಡ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಹಾಕುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುವಂತಹ ವೇಳೆಯಲ್ಲಿ ಭೈರತಿ ಬಸವರಾಜ್ ಅವರ ವಿರುದ್ಧವಾಗಿ ಕೆಲವೊಂದಿಷ್ಟು ಇದ್ದಾವೆ ಅಂತ ಹೇಳಿ ಏನು ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದವನ್ನ ಮಾಡಿದಂತಹ ಸಂದರ್ಭದಲ್ಲಿ ಸದ್ಯ ನಿರೀಕ್ಷಣಾ ಜಾಮೀನು ವಜಾ ಆಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಸದ್ಯ ಭೈರತಿ ಬಸವರಾಜ್ ಅವರಿಗಾಗಿ ಹುಡುಕಾಟವನ್ನು ನಡೆಸುವಂತಹ ಕೆಲಸವನ್ನ ಸಿಐಡಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಈಗಾಗಲೇ ಕಳೆದ ಅಧಿವೇಶನಕ್ಕೆ ಏನು ಭೈರತಿ ಬಸವರಾಜ್ ಅವರು ಹೋಗಿದ್ರು, ತದನಂತರವಾಗಿ ಮೊದಲ ವಾರದಲ್ಲಿ ಅವರು ಹಾಜರಿದ್ರು. ತದನಂತರ ಅವರು ಕೂಡ ಕಾಣ್ತಾ ಇರಲಿಲ್ಲ. ನಿನ್ನೆ ಮಧ್ಯಾಹ್ನದಿಂದ ಅವರ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ ಎನ್ನುವಂತ ಒಂದು ಮಾಹಿತಿ ಇರುವಂತದ್ದು. ಮತ್ತೆ ಮಹಾರಾಷ್ಟ್ರ ಮತ್ತೆ ಗೋವಾ ಭಾಗಗಳಲ್ಲೂ ಕೂಡ ಎರಡು ತಂಡಗಳು ಹುಡುಕಾಟವನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬೆಳಗಾವಿಯಿಂದ ಯಾವ ಭಾಗದಿಂದ ಹೊರಗಡೆ ಹೋಗಿದ್ದಾರೆ, ಹಾಗೆ ಬೆಳಗಾವಿಯಿಂದ ಅಧಿವೇಶನದ ಜಾಗದಿಂದ ಯಾವ ಕಡೆ ಹೋಗುವ ಟೋಲ್ಗಳಿದ್ದಾವೆ, ಆಪ್ತರ ಮೊಬೈಲ್ ಸಂಪರ್ಕಗಳೇನಿದ್ದಾವೆ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇರುವಂತದ್ದು. ಇನ್ನೊಂದು ಕಡೆಯಲ್ಲಿ ಸಿಐಡಿ ಕಚೇರಿಯ ಮುಂಭಾಗವೂ ಕೂಡ ಬಿಗಿ ಭದ್ರತೆಯನ್ನ ಪೊಲೀಸರು ಮಾಡಿಕೊಂಡಿರುವಂತದ್ದು. ನಾನೀಗ ಪ್ರಸ್ತುತವಾಗಿ ಸಿಐಡಿ ಕಚೇರಿಯ ಮುಂಭಾಗದಲ್ಲೇ ಇದ್ದೇನೆ. ನೀವೀಗ ಗಮನಿಸ್ತಾ ಇರುವಂತೆ ಸಿಐಡಿ ಕಚೇರಿಯ ಮುಂಭಾಗದಲ್ಲಿ ಪೊಲೀಸರಿಂದ ಬಿಗಿ ಭದ್ರತೆಯನ್ನ ಮಾಡಿಸುವಂತಹ ಕೆಲಸವನ್ನ ಸ್ಥಳೀಯ ವಿಧಾನಸೌಧ ಪೊಲೀಸರು ಮಾಡಿಕೊಂಡಿರುವಂತದ್ದು. ಈ ಹಿಂದೆ ಭಾರತೀನಗರ ಪೊಲೀಸ್ ಠಾಣೆಗೆ ಭೈರತಿ ಬಸವರಾಜ್ ಅವರು ಹಾಜರಾಗಿದ್ರು. ಇದೇ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೋಟಿಸ್ ಅನ್ನು ನೀಡಿದಂತಹ ಸಂದರ್ಭದಲ್ಲಿ ಭೈರತಿ ಬಸವರಾಜ್ ಅವರು ಪೊಲೀಸರ ಮುಂದೆ ಹಾಜರಾಗಿ ಹೇಳಿಕೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಆ ವೇಳೆ ಜಗದೀಶ್ಗೂ ನನಗೆ ಯಾವುದೇ ರೀತಿಯಾದಂತಹ ಸಂಪರ್ಕ ಇಲ್ಲ ಎನ್ನುವಂತಹ ಒಂದು ಹೇಳಿಕೆಯನ್ನ ಮಾಡಿದ್ರು. ಜೊತೆಗೆ ಸಿಐಡಿ ಅಧಿಕಾರಿಗಳು ಜಗದೀಶ್ನ ವಿಚಾರಣೆ ಮಾಡುವಂತಹ ವೇಳೆಯಲ್ಲೂ ಕೂಡ ಅದೇ ರೀತಿಯಾದಂತಹ ಹೇಳಿಕೆಯನ್ನ ಜಗದೀಶ್ ಕೊಡುವಂತಹ ಕೆಲಸವನ್ನ ಮಾಡಿದ್ದ. ಆದರೆ ಇದುವರೆಗೆ ಸಿಕ್ಕಿರುವಂತಹ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಕೋರ್ಟ್ನಲ್ಲಿ ವಾದವನ್ನ ಮಾಡಿ ನಿರೀಕ್ಷಣಾ ಜಾಮೀನನ್ನ ವಜಾ ಮಾಡಿದ ನಂತರ ಸದ್ಯ ಇದೀಗ ಸಿಐಡಿ ಅಧಿಕಾರಿಗಳು ಭೈರತಿ ಬಸವರಾಜ್ ಅವರಿಗೆ ಹುಡುಕಾಟವನ್ನು ನಡೆಸುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಏನು ಸಿಐಡಿ ಕಚೇರಿಯ ಮುಂಭಾಗದಲ್ಲಿ ಅವರ ಬೆಂಬಲಿಗರು ಬರುವಂತಹ ಸಾಧ್ಯತೆ ಇರುವಂತದ್ದು. ಒಂದು ವೇಳೆ ಭೈರತಿ ಬಸವರಾಜ್ ಅವರನ್ನ ಇಲ್ಲಿಗೆ ಕರೆದುಕೊಂಡು ಬಂದಂತಹ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಕೂಡ ಸಿಐಡಿ ಕಚೇರಿಯ ಮುಂದೆ ಆಗಮಿಸುವಂತಹ ಸಾಧ್ಯತೆ ಇರುವಂತಹ ಕಾರಣದಿಂದಾಗಿ ಇಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಕೆಯನ್ನು ಮಾಡಲಾಗಿದೆ. ಜೊತೆಗೆ ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆಯನ್ನ ಮಾಡಿ ಹೆಚ್ಚಿನ ಭದ್ರತೆಯನ್ನು ಕೂಡ ಮಾಡಿರುವಂತದ್ದು. ಸದ್ಯ ಭೈರತಿ ಬಸವರಾಜ್ಗಾಗಿ ಸಿಐಡಿ ಅಧಿಕಾರಿಗಳು ಹುಡುಕಾಟವನ್ನು ನಡೆಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಧುಕರ್, ಥ್ಯಾಂಕ್ ಯು ಶರತ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.